ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಿರ್ಮಾಣ್ ವಿದ್ಯಾ ಹೆಲ್ಪ್ಲೈನ್ ಸೇವಾ ಸಂಸ್ಥೆಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂತಹ ಒಂದು ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಕೊಡಲು ನಾನು ಬಂದಿದ್ದೇನೆ. ಸೊ ಮತ್ತೆ ಯಾಕೆ ಲೇಟ್, ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಇಂದಿನ ಈ ವಿಡಿಯೋದಲ್ಲಿ ಏನೇನು ಮಾಹಿತಿ ಇರುತ್ತೆ ಅಂದರೆ, ಮೊದಲನೇದಾಗಿ ಅಬೌಟ್ ಸ್ಕಾಲರ್ಶಿಪ್ ಅಂದರೆ ಸ್ಕಾಲರ್ಶಿಪ್ ಬಗ್ಗೆ, ಎರಡನೇದಾಗಿ ಎಲಿಜಿಬಿಲಿಟಿ ಅಂದರೆ ಈ ಸ್ಕಾಲರ್ಶಿಪ್ ನ ಯಾರ್ಯಾರು ಅಪ್ಲೈ ಮಾಡಬಹುದು ಅಂತ ಹೇಳಿ, ಮೂರನೇದಾಗಿ ಬೆನಿಫಿಟ್ಸ್ ಅಂದರೆ ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟು ಬರುತ್ತೆ ಅಂತ ಹೇಳಿ, ನಾಲ್ಕನೇದಾಗಿ ಡಾಕ್ಯುಮೆಂಟ್ಸ್ ಅಂದರೆ ಅಪ್ಲೈ ಮಾಡುವಾಗ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಎಂಬುದರ ಬಗ್ಗೆ, ಕೊನೆಯದಾಗಿ ಹೌ ಟು ಅಪ್ಲೈ ಈ ಸ್ಕಾಲರ್ಶಿಪ್ ಅನ್ನು ಹೇಗೆ ಅಪ್ಲೈ ಮಾಡುವುದು ಅಂದರೆ ಆಫ್ಲೈನ್ ಅಥವಾ ಆನ್ಲೈನ್ ಅಂತ ಹೇಳಿ ಇವೆಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ಇರುತ್ತೆ ಫ್ರೆಂಡ್ಸ್. ಸ್ಕಾಲರ್ಶಿಪ್ ಹೆಸರು ಬಂದು ಹೋಪ್ ಇಂಜಿನಿಯರಿಂಗ್ ಸ್ಕಾಲರ್ಶಿಪ್ ಬೈ ಸ್ಕಾಫ್ಲರ್ ಇಂಡಿಯಾ. ಸ್ಕಾಫ್ಲರ್ ಇಂಡಿಯಾ ಎಂಬ ಕಂಪನಿಯವರು ಒಂದು ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಅದರ ಹೆಸರು ಬಂದ್ಬಿಟ್ಟು ಹೋಪ್ ಇಂಜಿನಿಯರಿಂಗ್ ಸ್ಕಾಲರ್ಶಿಪ್. ಇದರ ಬಗ್ಗೆ ಮಾಹಿತಿ ನೋಡಿಕೊಳ್ಳುವುದಾದರೆ, this program extends financial assistance to female engineering students from economically disadvantaged backgrounds, facilitating their pursuit of education. This initiative particularly caters to female students nationwide who are enrolled in their first year of engineering studies. ಅಂದರೆ ಭಾರತ ದೇಶದಲ್ಲಿ ಇಂಜಿನಿಯರ್ ಫಸ್ಟ್ ಇಯರ್ ಯಾರು ಅಡ್ಮಿಷನ್ ಮಾಡಿಸಿರ್ತಾರಲ್ವಾ, ಮುಖ್ಯವಾಗಿ ಹೆಣ್ಮಕ್ಕಳು. ಇದು ಹೆಣ್ಮಕ್ಕಳಿಗೆ ಬಿಟ್ಟಿರುವಂತಹ ಸ್ಕಾಲರ್ಶಿಪ್ ಆಗಿದ್ದು, ಫಸ್ಟ್ ಇಯರ್ ಇಂಜಿನಿಯರಿಂಗ್ ನಲ್ಲಿ ಅಡ್ಮಿಷನ್ ಮಾಡಿದಂತ ಹೆಣ್ಮಕ್ಳು ಮಾತ್ರ ಈ ಸ್ಕಾಲರ್ಶಿಪ್ ಗೆ ಅರ್ಹರಾಗಿರ್ತಾರೆ. ಅಂತವರು ಮಾತ್ರನೇ ಈ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಬಹುದು. ಎಲಿಜಿಬಿಲಿಟಿ, ಈ ಸ್ಕಾಲರ್ಶಿಪ್ ಗೆ ಯಾರ್ಯಾರು ಅಪ್ಲೈ ಮಾಡಬಹುದು ಅಂತ ನಾವು ನೋಡಿಕೊಳ್ಳುವುದಾದರೆ, ಮೊದಲನೇದಾಗಿ ಓಪನ್ ಟು female students and preference will be given to students with physical disabilities. ಫಸ್ಟ್ ಇಯರ್ ಇಂಜಿನಿಯರಿಂಗ್ ನಲ್ಲಿ ಯಾರು ಅಡ್ಮಿಷನ್ ಮಾಡಿಸಿರ್ತಾರಲ್ವಾ, ಮುಖ್ಯವಾಗಿ ಹೆಣ್ಣುಮಕ್ಕಳು, ಅದರಲ್ಲೂ ಇನ್ನೂ ಮುಖ್ಯವಾಗಿ ಅಂಗವೈಕಲ್ಯತೆಯನ್ನು ಹೊಂದಿರುವಂತಹ ವಿದ್ಯಾರ್ಥಿಗಳಿಗೆ ಪ್ರಾಮುಖ್ಯತೆಯನ್ನು ಕೊಡಲಾಗುತ್ತದೆ. ಎರಡನೇದಾಗಿ ಅಪ್ಲಿಕೆಂಟ್ಸ್ ಮಸ್ಟ್ ಹ್ಯಾವ್ ಸ್ಕೋರ್ಡ್ ಮೋರ್ ದೆನ್ 60% ಮಾರ್ಕ್ಸ್ ಇನ್ ಕ್ಲಾಸ್ 12 ಸೈನ್ಸ್ ಇನ್ ದ ಅಕಾಡೆಮಿಕ್ ಸೆಷನ್ 2022-23-24. ಕಳೆದ ವರ್ಷ PUC ಅದರಲ್ಲೂ ಕೂಡ ಮುಖ್ಯವಾಗಿ ಸೈನ್ಸ್ ಕೋರ್ಸ್ ಅನ್ನು ಮಾಡಿರುವಂತಹ ವಿದ್ಯಾರ್ಥಿಗಳು ಆ ಸೈನ್ಸ್ ಕೋರ್ಸ್ ನಲ್ಲಿ 60% ಗಿಂತ ಜಾಸ್ತಿ ಮಾರ್ಕ್ಸ್ ತೆಗೆದಿರ್ತಾರಲ್ವಾ, ಅಂತವರಿಗೆ ಪ್ರಾಮುಖ್ಯತೆಯನ್ನು ಕೊಡಲಾಗುತ್ತದೆ. ಅಂತವರೆಲ್ಲರೂ ಕೂಡ ಅಪ್ಲೈ ಮಾಡಬಹುದು. ಮೂರನೇದಾಗಿ ಅಪ್ಲಿಕೆಂಟ್ಸ್ ಎನ್ರೋಲ್ಡ್ ಇನ್ ದ ಫಸ್ಟ್ ಇಯರ್ ಆಫ್ ಅನ್ ಇಂಜಿನಿಯರಿಂಗ್ ಪ್ರೋಗ್ರಾಮ್ ಅಟ್ ಎನಿ ಸ್ಟೇಟ್ UGC ರಿಕಾಗ್ನೈಸ್ಡ್ ಕಾಲೇಜ್ ಇನ್ ಇಂಡಿಯಾ ಆರ್ ಎಲಿಜಿಬಲ್ ಟು ಅಪ್ಲೈ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ UGC ಕಡೆಯಿಂದ ರಿಕಾಗ್ನೈಸ್ಡ್ ಆಗಿರುವಂತಹ ಯಾವುದೇ ಕಾಲೇಜಿನ ವಿದ್ಯಾರ್ಥಿಗಳು ಅಂದ್ರೆ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಈ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಬಹುದು. ನಾಲ್ಕನೇದಾಗಿ ದ ಆನ್ಯುವಲ್ ಫ್ಯಾಮಿಲಿ ಇನ್ಕಮ್ ಆಫ್ ಅಪ್ಲಿಕೆಂಟ್ಸ್ ಮಸ್ಟ್ ಬಿ ಲೆಸ್ ದೆನ್ 5 lakhs. ಅಂದರೆ ಕ್ಯಾಸ್ಟ್ ಇನ್ಕಮ್ ಇರುತ್ತಲ್ವಾ, ಅದರಲ್ಲಿ 5 ಲಕ್ಷಕ್ಕಿಂತಲೂ ಕಡಿಮೆ ಆದಾಯವನ್ನು ಹೊಂದಿರುವಂತಹ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಈ ಸ್ಕಾಲರ್ಶಿಪ್ಗೆ ಅರ್ಹರು. ಕೊನೆಯದಾಗಿ ನೋಡಿಕೊಳ್ಳುವುದಾದರೆ, ಇಂಜಿನಿಯರಿಂಗ್ ಬ್ರಾಂಚಸ್ ದಟ್ ಶಾಲ್ ಬಿ ಗಿವೆನ್ ಪ್ರಿಫರೆನ್ಸ್ ಇನ್ಕ್ಲೂಡ್. ಅಂದರೆ ಫಸ್ಟ್ ಇಯರ್ ಇಂಜಿನಿಯರಿಂಗ್ ನಲ್ಲಿ ಅಡ್ಮಿಷನ್ ಮಾಡಿಸಿರ್ತಾರಲ್ವಾ, ಅದರಲ್ಲಿ ಮುಖ್ಯವಾಗಿ ಈ ಬ್ರಾಂಚಿನ ವಿದ್ಯಾರ್ಥಿಗಳಿಗೆ ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ. ಅದು ಯಾವುದೆಂದರೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್, ಮೆಕ್ಯಾನಿಕಲ್, ಪ್ರೊಡಕ್ಷನ್, ಇನ್ಸ್ಟ್ರುಮೆಂಟೇಶನ್, ಮೆಕಾಟ್ರಾನಿಕ್ಸ್ ಅಂಡ್ ಆಟೋಮೊಬೈಲ್. ಈ ಬ್ರಾಂಚಸ್ ನ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಈ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಬಹುದು. ನೋಡಿದ್ರಲ್ವಾ ಗೈಸ್, ಇವೆಲ್ಲ ಅರ್ಹತೆಯನ್ನು ಹೊಂದಿರುವಂತಹ ವಿದ್ಯಾರ್ಥಿಗಳು ದಯಮಾಡಿ ಈ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಿಕೊಳ್ಳಬಹುದು. ಎಲಿಜಿಬಿಲಿಟಿ ಪ್ರಕಾರ ಅಪ್ಲೈ ಮಾಡಿದವರಿಗೆ ಕಂಪನಿ ಕಡೆಯಿಂದ ಸ್ಕಾಲರ್ಶಿಪ್ ಅಮೌಂಟ್ ಆಗಿ ಅಂದರೆ ಬೆನಿಫಿಟ್ಸ್ ಆಗಿ 50,000 ರೂಪಾಯಿಯನ್ನು
ಶಿಷ್ಯ ವೇತನವಾಗಿ ನಿಮಗೆ ಕೊಡಲಾಗುವುದು. ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲು ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ ಏನಂತ ನೋಡಿಕೊಳ್ಳುವುದಾದರೆ, ಮೊದಲನೇದಾಗಿ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಅಂದರೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಆಧಾರ್ ಕಾರ್ಡ್, ಫ್ಯಾಮಿಲಿ ಇನ್ಕಮ್ ಪ್ರೂಫ್, ಬ್ಯಾಂಕ್ ಪಾಸ್ಬುಕ್, ಕ್ಲಾಸ್ 10 ಮಾರ್ಕ್ಸ್ ಕಾರ್ಡ್, ಕ್ಲಾಸ್ 12 ಮಾರ್ಕ್ಸ್ ಕಾರ್ಡ್, ಅಡ್ಮಿಷನ್ ಲೆಟರ್, ಲೇಟೆಸ್ಟ್ ಸ್ಕೂಲ್ ಆರ್ ಕಾಲೇಜ್ ಫೀಸ್ ರಿಸಿಪ್ಟ್ ಅಂದರೆ ಕಾಲೇಜ್ನಲ್ಲಿ ನಾವು ಅಡ್ಮಿಷನ್ ಮಾಡಿಸಿದಾಗ ಫೀಸ್ ಕಟ್ಟಿರ್ತೀವಲ್ಲ ಆ ರಿಸಿಪ್ಟ್, ಡಿಸಬಿಲಿಟಿ ಸರ್ಟಿಫಿಕೇಟ್ ಇಫ್ ಅಪ್ಲಿಕಬಲ್. ಒಂದು ವೇಳೆ ಇಂಜಿನಿಯರಿಂಗ್ ಫಸ್ಟ್ ಇಯರ್ನಲ್ಲಿ ಯಾರಾದರೂ ಡಿಸಬಿಲಿಟಿ ಇದ್ದರೆ, ಅಂಗವೈಕಲ್ಯತೆ ಇದ್ದವರು ಮಾತ್ರನೇ ಗವರ್ನಮೆಂಟ್ ಕಡೆಯಿಂದ ಅಪ್ರೂವಲ್ ಆಗಿರುವಂತ ಒಂದು ಸರ್ಟಿಫಿಕೇಟ್ನ ಕೊಡಬೇಕಾಗುತ್ತೆ. ಈ ಮೇಲಿನ ಎಲ್ಲ ಡಾಕ್ಯುಮೆಂಟ್ಸ್ನ ಕೊಡುವುದರ ಮೂಲಕ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬಹುದು. ನೋಡಿದ್ರಲ್ಲ ಗಾಯ್ಸ್, ಇಲ್ಲಿವರೆಗೆ ಹೋಪ್ ಇಂಜಿನಿಯರಿಂಗ್ ಸ್ಕಾಲರ್ಶಿಪ್ ಬೈ ಸ್ಕಾಫ್ಲರ್ ಇಂಡಿಯಾ ಸ್ಕಾಲರ್ಶಿಪ್ ಬಗ್ಗೆ ನಿಮಗೆಲ್ಲ ಸಂಕ್ಷಿಪ್ತವಾದ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಇಷ್ಟೆಲ್ಲ ಮಾಹಿತಿ ಕೊಟ್ಟ ನಂತರ ಕೂಡ ನಿಮಗೆ ತುಂಬಾನೇ ಡೌಟ್ಸ್ ಇರುತ್ತೆ. ಸ್ಕಾಲರ್ಶಿಪ್ನ ಹೇಗೆ ಅಪ್ಲೈ ಮಾಡೋದು, ಹೌ ಟು ಅಪ್ಲೈ ಸ್ಕಾಲರ್ಶಿಪ್, ಆಫ್ಲೈನಾ ಅಥವಾ ಆನ್ಲೈನಾ, ಲಾಸ್ಟ್ ಡೇಟ್ ಯಾವಾಗ, ಈ ತರ ನಿಮಗೆ ತುಂಬಾನೇ ಡೌಟ್ಸ್ ಇರುತ್ತೆ. ಹಾಗಾಗಿ ನಮ್ಮ ನಿರ್ಮಾಣ ವಿದ್ಯಾ ಹೆಲ್ಪ್ಲೈನ್ ಸಂಸ್ಥೆಯವರು ನಿಮಗೋಸ್ಕರ ಒಂದು ಟೋಲ್ ಫ್ರೀ ನಂಬರ್ ಕೊಟ್ಟಿದ್ದಾರೆ. ಅದು 1800-425-2429 1800-425-2429. ಇದು ಮುಂಜಾನೆ 9 ರಿಂದ ಹಿಡಿದು ರಾತ್ರಿ 8 ಗಂಟೆ ತನಕ ಆಕ್ಟಿವ್ ಆಗಿರುತ್ತೆ. ಈ ನಂಬರ್ಗೆ ಕಾಲ್ ಮಾಡಿ ನೀವು ಯಾವುದೇ ಡೌಟ್ಸ್ ಅನ್ನಾದರೂ ಕೂಡ ಕೇಳಬಹುದು. ನಿಮಗೆ ಉಚಿತವಾಗಿ, ಸರಳವಾಗಿ ಮತ್ತು ಸುಲಭವಾಗಿ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ನಮ್ಮ ಕೌನ್ಸಿಲರ್ಸ್ ನಿಮಗೆ ಉತ್ತರವನ್ನು ಕೊಡ್ತಾರೆ. ಇಷ್ಟೆಲ್ಲ ಮಾಹಿತಿ ಕೊಟ್ಟ ನಂತರ ನಮ್ಮ ಕಡೆಯಿಂದ ಸ್ಮಾಲ್ ರಿಕ್ವೆಸ್ಟ್, ಪ್ಲೀಸ್ ಲೈಕ್ ದಿ ವಿಡಿಯೋ. ನಿಮ್ಮ ಒಪಿನಿಯನನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ಟೈಪ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ಕೊನೆಯದಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ನಿರ್ಮಾಣ ವಿದ್ಯಾ ಹೆಲ್ಪ್ಲೈನ್ ಚಾನಲ್. Thank you guys, thank you very much, bye and take care.